ಸೆಪ್ಟೆಂಬರ್ 2026 ಕುಜ, ಶುಕ್ರ ಮತ್ತು ರವಿಯ ಸ್ಥಾನ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಸಿಗುವಂತಹ ಲಾಭಗಳೇನು, ನಷ್ಟಗಳೇನು ಅನ್ನೋದನ್ನು ನನ್ನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಈ 3 ಗ್ರಹಗಳ ಏನು ಸ್ಥಾನ ಬದಲಾವಣೆಯಿಂದ ಮೇಷರಾಶಿಯವರಿಗೆ ನೋಡಿ, ಮೊದಲಿಗೆ ಹೇಳಬೇಕಂತಂದರೆ ಉದ್ಯೋಗ ಮತ್ತು ವ್ಯಾಪಾರ ಅಂತ ಬಂದಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಕುಜ 3ನೇ ಭಾವದಲ್ಲಿ ಇರೋದ್ರಿಂದ ಧೈರ್ಯ, ಪ್ರಯತ್ನ ಮತ್ತು ಸ್ವಂತ ನಿರ್ಧಾರಗಳ ಮೇಲೆ ಹೆಚ್ಚು ಒಲವು ಆಗ್ತಕ್ಕಂಥದ್ದಾಗಿರುತ್ತೆ. ಮತ್ತು ಸ್ವಂತ ವ್ಯಾಪಾರ, ಹೊಸ ಕ್ಲೈಂಟ್ಗಳು ಬರ್ತಕ್ಕಂಥದ್ದಾಗಿರ್ಬೋದು, ಹೊಸ ಸಂಪರ್ಕಗಳು ಉದ್ಭವ ಆಗ್ತಕ್ಕಂಥದ್ದು, ಹೊಸ ಕೆಲಸಗಳು ಬರ್ತಕ್ಕಂಥದ್ದು ಮತ್ತು ಇವುಗಳಿಂದ ಆದಾಯದ ಅವಕಾಶಗಳು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೆಪ್ಟೆಂಬರ್ 17ರ ನಂತರ 6ನೇ ಮನೆಗೆ ಕನ್ಯಾ ರಾಶಿಗೆ ರವಿ ಪ್ರವೇಶ ಆಗ್ತಾನೆ. ಸ್ಪರ್ಧೆಯಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದಾಗಿರ್ಬೋದು, ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವಂತಕ್ಕಂಥ ಅವಕಾಶಗಳು ನಿಮಗೆ ಲಭಿಸ್ತಾ ಬರುತ್ತೆ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ 11ನೇ ಮನೆಯಲ್ಲಿ ರಾಹು ಲಾಭದಾಯಕ ಸ್ಥಾನದಲ್ಲಿರುವಂಥದ್ದು, ಹೊಸ ವ್ಯಕ್ತಿಗಳ ಸಂಪರ್ಕ, ಸಾಮಾಜಿಕ ಮಾಧ್ಯಮ, ಆನ್ಲೈನ್ ಬಿಸ್ನೆಸ್ ಆಗಿರ್ಬೋದು, ಹೊಸ ನೆಟ್ವರ್ಕ್ಗಳಿಂದ ನಿಮಗೆ ಒಂದು ಹಣದ ಆದಾಯಗಳು ಜರುಗುವಂತಕ್ಕಂಥ ಸಂಭವ ಇರುತ್ತೆ. ಹಿಂದೆ ನೀವು ಪ್ರಯತ್ನ ಪಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಕೆಲಸದ ಒಂದು ಫಲವನ್ನ ಈಗ ನೀವು ಅನುಭವಿಸುವಂತಕ್ಕಂಥ ಸಮಯ ಬಂದಿರುವಂಥದ್ದು. ನಂತರ ರಾಹುವಿನ ಸ್ವಭಾವದಿಂದ ತಕ್ಷಣ ದೊಡ್ಡ ಲಾಭ ಬರುತ್ತೆ ಅಂತೇಳಿ ಹೆಚ್ಚಿನ ಹೂಡಿಕೆಯನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಗೊಬ್ಬರ, ಕೀಟನಾಶಕ, ಯಂತ್ರೋಪಕರಣ, ನೀರಾವರಿ ಮೇಲೆ ನಿರೀಕ್ಷೆಗಿಂತ ಹೆಚ್ಚು ಖರ್ಚುಗಳಾಗುವಂತಕ್ಕಂಥ ಸಂಭವ ಇರುತ್ತೆ. ರೈತರು ಇದ್ರ ಮೇಲೆ ಸ್ವಲ್ಪ ಗಮನವನ್ನ ಹರಿಸ್ಬೇಕಾಗ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ಅತೀವ ಚಿಂತನೆಗಳಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಗೊಂದಲಗಳಾಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ಅನಗತ್ಯ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ನಿಮಗೆ ಸಂಭವ ಆಗುತ್ತೆ. ಮತ್ತೆ ವಿದ್ಯಾರ್ಥಿಗಳು ಒಂದೇ ವಿಷಯದ ಮೇಲೆ ಗಮನವನ್ನ ಇಟ್ಟು ನೀವು ಅದರ ಅಧ್ಯಯನ ಮಾಡೋದ್ರಿಂದ ಅದರದ್ದು ಫಲಾನುಫಲಗಳನ್ನು ನೀವು ಅನುಭವಿಸುವಂತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಕುಟುಂಬ ಮತ್ತು ಪ್ರೀತಿ ವಿಚಾರ ಅಂತ ಬಂದಾಗ ಗುರು 4ನೇ ಭಾವದಲ್ಲಿ ಉತ್ತಮ, ಆದರೆ ಸೆಪ್ಟೆಂಬರ್ 18ರ ನಂತರ ಕುಜ ಪ್ರವೇಶ ಆಗೋದ್ರಿಂದ ಮನೆಯಲ್ಲಿ ಸಣ್ಣ ವಿಷಯಕ್ಕೆ ಕೋಪ, ಮಾತಿನ ಚಕಮಕಿಗಳಾಗ್ತಕ್ಕಂಥದ್ದಾಗಿರ್ಬಹುದು, ಆಸ್ತಿ ಅಥವಾ ವಾಹನ ವಿಚಾರದಲ್ಲಿ ಒತ್ತಡ ಉಂಟಾಗಬಹುದು, ವಿವಾಹವಾಗದವರಿಗೆ ಸಂಬಂಧಗಳು ಬರುವಂಥದ್ದಾಗಿರಬಹುದು. ಈಗಾಗಲೇ ಸಂಬಂಧದಲ್ಲಿರುವಂತಕ್ಕಂಥ ಜೋಡಿಗಳು ಮದುವೆ ವಿಚಾರವಾಗಿ ಮುಂದುವರಿಯಲಿಕ್ಕೆ ಇದೊಂದು ಉತ್ತಮ ಅವಕಾಶ ಸಿಗುವಂಥ ಸಮಯ ಆಗಿದೆ. ಹಾಗೆ ಗುರು 4ನೇ ಮನೆಯಲ್ಲಿ ಮನೆ ಮತ್ತು ಜಮೀನು, ಆಸ್ತಿ, ವಾಹನ, ಕುಟುಂಬದ ವಿಚಾರದಲ್ಲಿ ಉತ್ತಮವಾದಂತಹ ಬೆಂಬಲಗಳು ನಿಮಗೆ ಸಿಗುವಂಥದ್ದು ವೀಕ್ಷಕರೇ. ಇನ್ನು ಪರಿಹಾರ ಅಂತ ಬಂದಾಗ ಹುಬ್ಬ ನಕ್ಷತ್ರ ಇರುವಂತಕ್ಕಂಥ ದಿನ ತೊಗರಿ ಬೇಳೆ ಮತ್ತು ಕೆಂಪು ಗಣಗಲೆ ಹೂವನ್ನ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಮಾಡೋದ್ರಿಂದ ನಿಮಗೆ ಆ ಒಂದು ತಿಂಗಳಲ್ಲಿರ್ತಕ್ಕಂಥ ನಕಾರಾತ್ಮಕ ವ್ಯವಸ್ಥೆಗಳು ಬದಲಾವಣೆ ಕೊಡುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನ್ ಕಾಣ್ತಿರ್ತಕ್ಕಂಥ ನನ್ನ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.